ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹೊಸ ವಿಡಿಯೋ ಅಲ್ಲ, ನೆನ್ನೆ ವಿಡಿಯೋನೇ ಮುಂದುವರೆದ ಭಾಗ ತೋರಿಸ್ತಾ ಇದ್ದೀನಿ ಪಾರ್ಟ್ 2 ಆಗಿ. ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಮೀನು ಹಿಡಿದ್ರಿ? ಒಬ್ಳು ಬಿಟ್ಟು ಬಂದ್ರು ನೋಡಿ, ಅಲ್ಲೆಲ್ಲ ಮಾವಿನ ಮರನೇ. ಇದೇನಿದು? ಇದೇನ ಚಕ್ಕೆ ಮರ? ಇದು ಚಕ್ಕೆಯಾಗಿ ಉದ್ದಕ್ಕಾಗತ್ತೆ ಇದು. ಮತ್ತೆ ಇವೇನಿವು? ಎಲೆ ಕಾಯಿ ಬಿಡ್ತಾವೆ, ಚಕ್ಕೆಕಾಯಿ. ಇದು ಪಲಾವ್. ಇವ್ ಅವೇನಾ? ಇವೆಲ್ಲ ಅವೇನಾ? ಇವನು ಪಲಾವ್ ಎಲೆ. ಇವು ನಾವು ದುಡ್ಡು ಕೊಡ್ತಾವಂತೀವಿ. ಎಷ್ಟೊಂದೈತೆ. ಇದು ನಮ್ಮ ಅಲ್ಲಿ ನಮ್ ಗದ್ದೆಲಿ ನಿಮ್ ತೋಟದಲ್ಲೆಲ್ಲ ಹಾಕೋಬೋದಲ್ಲ ದಡು? ನಂಗೆ ಕೊಡ್ತಿರು, ನಾನು ಹಬ್ಬಿಸ್ತೀನಿ ಗಿಡನ. ಇಲ್ಲ ಎಲ್ದಡ ತೋರಿಸ್ತಿಡುವ ಹೆಂಗೆ ಎಬ್ಬುತ್ತದೆ. ಇಲ್ಲ ಅವೇನ ಚಕ್ಕೆ? ಇದು ಬಿಡ್ತದೆ. ಇದು ಅದೇ ಬಲಿಬೇಕು ಅಲ್ವಾ ಇನ್ನ ಮರ? ಇದು ನೀಲಗಿರಿ ಮರದವು ಚಕ್ಲಿ ಅಂತ ನೋಡಿದ್ಯಾ? ರೊಟ್ಟಿ ಹೆಂಗೆ ಎದ್ದಾಗ ಇದ್ ಮಾಡೋದು, ಅವಾಗ ಮಾಡೋದಾಗ. ಇವತ್ತೇ ಕಿತ್ರ ಈಗ ಯಾಕಿತ್ತವ? ಅಲ್ಲಿಗೆ ಒಂದ್ ಕೆಲಸ ಮಾಡುವ, ಸಗಣಿ ಹಂಗೆ ಮಾಡ್ಕೊಡು. ಅಲ್ಲಿ ಒಂದ್ ಚಂಜುಗನ ನೀರ್ ಬಿಟ್ಬಿಟ್ಟು ತಿರ್ಗಬೇಕು, ಪಸಿ ಇರ್ತದ. ಇದು ಬಂದಿತ್ತದಲ್ಲ, ಬಲಿಬೇಕು ಮರ. ಇದು ಸುರಿತದ. ಇದು ಅಲ್ಲ ಇವೆಲ್ಲ ಪಲಾವ್ ಇಲ್ಲ ನೀವು ಗಿಡಬೇಕು, ಚಕ್ಕೆ ಮರವೇ ಅಲ್ವಾ? ಮತ್ತೆ ವೇಸ್ಟ್ ಮಾಡ್ತಿದ್ರಲ್ಲ ತ್ರೂ, ಇವೆಲ್ಲ ಕಿತ್ಕೊಳ್ತ್ರು. ಏನಕ್ಕೆ ಪಲಾವ್ಗೆ ಹಾಕಲ್ವ ನೀನು? ನಾವು ಅದಿಲ್ದವ್ರು ಪಲಾವೇ ಮಾಡಲ್ಲ ನಾವು. ಕಂಡ್ರವೇಣ ನಿಜ. ಕವರ್ ಇಲ್ಲ ತಾನೆ. ಆಮೇಲೆ ಅಲ್ಲಿ ಮಣ್ಣು ತುಂಬಿಟ್ಟು ಇದು ಏನ್ ಗಿಡ ಹೇಳಿದು? ಚಕ್ಕೆ ಗಿಡ ನಮ್ಗೆ ಕೊಡ್ತಿರೋದು ನಾವು ಏಪ್ಸಕ್ಕೆ ಅಂತ. ವಿಡಿಯೋ ಮಾಡ್ತಾ ಇದೀಯಾ? ಅಲ್ಲ, ಯೂಟ್ಯೂಬ್ ಹಾಕಕ್ಕೆ. ಒಂದ್ ಬಾಳೆ ಗಿಡ ಕಿತ್ಕೊಂಡು ಹಾಕೋ ಗಿಡ. ಚಿನಿ ಅಲ್ಲೊಂದಿಷ್ಟು ಸಾರ ಬಾಳೆ ಗಿಡ ಕಿತ್ಕೊಡುವ. ಅದೇ ಯಾಕೆ ತೋರ್ಸು ಚಿನಿ. ಇವ್ನ ಅಲ್ಲೇ ಮಾವಿನಕಾಯಿ ಒಂದ್ ಕಿತ್ಕೊಂಡೇ ಬಂದ. ತೋರ್ಸ. ತಿನ್ನಮಾವು ಇವನೇ ಚಿಕ್ಕ ಮಾಲೀಕ. ಎಲ್ಲ ಮಾಲೀಕ ಇವನೇ ಮಾಲೀಕ. ಮುಂದಿನ ವಾರಸ್ತಾರ ಇವನೇ. ಇನ್ನೂ ಒಂದು ಹೊಟ್ಟೆಲ್ ಬೆಳಿತಾ ಇದೆ, ಅದು ಹೆಣ್ಣೋ ಗಂಡ ಗೊತ್ತಿಲ್ಲ. ಸದ್ಯಕ್ಕೆ ಇವನೇ ವಾರಸ್ತಾರ. ಏನ್ ನೋಡ್ತಿದ್ಯಾ? ಅದ್ ಬೇಡ, ತಡಿ, ತೇಜಣ್ಣ ಕುಯ್ಕೊಡ್ತಾವ. ಇಲ್ಲಿ ಎಲ್ಲ ವೇಸ್ಟ್ ಮಾಡ್ಬಾರ್ದು, ತೊಳಿಬೇಕು. ಎಲ್ಲೈತೆ ಫಾರೆಸ್ಟ್? ಕಿತ್ಲೆಹಣ್ಣಿಂದು ಮೋಸಂಬಿ ಕಿತ್ಲೆಹಣ್ಣು ಆಯ್ತಾ? ಈಗ ನಾವು ತಿಂತೀವಲ್ಲ ಕಿತ್ಲೆಹಣ್ಣು, ಆರೆಂಜ್, ಅದು ಹೇಗ್ ಮಾಡಿರೋದಂತೆ ಗೊತ್ತಾ? ಹೇಗ್ ಮಾಡ್ತಾರ ರಮೇಣ? ಬೀಜ ತಿನ್ಬಿಟ್ಟು ಅದೇ ಮಾಮೂಲಿ ಹಣ್ಣು ಅಂಗಡಿಯಿಂದ ತಂದಿರ್ತೀವಲ್ಲ, ಹಣ್ಣು ಹಾಕೋದು, ಮಣ್ಣು ತುಂಬಿಟ್ಟು ಹುಡ್ಕ್ಯಾತ ನೀರ್ ಹಾಕ್ಬಿಟ್ಟು ಅದ್ ತಂದಿಲ್ ನೆಡ್ತೆ. ಅಲ್ಲಿ ಮೇಲೋ ಎಷ್ಟು ಬಿಟ್ಟ ಅವೆಲ್ಲ ಆರೆಂಜ್. ಎಷ್ಟು ವರ್ಷ ಆಯ್ತು ರವಿಯಣ್ಣ ಈ ಮರ ಹಾಕಿ? 5-6 ವರ್ಷ ಆಯ್ತಂತೆ. ಇವಾಗ ಚಿನಿ ಅದು ಆರೆಂಜ್ ಅಂತೆ. ಚಿನಿ ಕಿತ್ಲೆಹಣ್ಣು ತಿಂತೀವಲ್ಲ ಆ ಮರ ಅಂತೆ. ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ, ಅಲ್ಲಿವರೆಗೂ ಮಾವಿನ ಮರ. ಅಲ್ಲೂ ಹಲಸಿನಹಣ್ಣು ಎಷ್ಟೊಂದೈತೆ. ಅದ್ ನಮ್ದಲ್ವಂತೆ. ಇಲ್ಲಿಗೆ ಲಾಸ್ಟಾ? ಅಲ್ಲಿಗೆ. ಎಲ್ಲಿಗೆ? ಅಲ್ಲಿಂದ ಇಟ್ಟಾಗ ನಮ್ದೆ ಎಲ್ಲ ಕ್ಲೀನ್ ಮಾಡ್ತವ್ರೆ.
ಇದು ನೋಡಿ ನೀವು ಇದು ನೋಡಕ್ಕೆ ಒಂದು ಸೆತ್ತೆ ಗಿಡದ ತರ ಕಾಣಿಸ್ಬೋದು. ಇದು ಹೊಟ್ಟೆ ನೋವು ಬಂದಾಗೆಲ್ಲ ತಿಂತಾರೆ ಅವು ಮಕ್ಕಳಿಗೆ. ಊಟ ತಿಂದಾಗ ನಮ್ಗೆ ಜೀರ್ಣ ಆಗಲ್ವಲ್ಲ, ಅವಾಗ ನಾವು ಬಜೆ ತಿಂತೀವಲ್ವಾ ಗಂಜಿ ಅಂಗಡಿಯಿಂದ ತಂದು, ಅದು ಇದು ಪ್ಯೂರು ನೋಡಿ. ಇದು ರಂಡಿ ಬೆಳೆಯುತ್ತೆ. ಹಸಿಗೆಲ್ಲ ಕೊಡಬಹುದು. ಅದೊಂಚೂರು ಬಜ್ಜಕ್ಕಿ ಹಸಿ ಕೊಡೋದು ಹಸಿಗೆಲ್ಲ ಕೊಡ್ಬೋದಂತೆ. ನೋಡಿ ತಗೋ ಈಗ. ಈ ಗೆಡ್ಡೆ ಐತ್ ನೋಡಿ, ಈ ಗೆಡ್ಡೆ ಇದೆ ಬಜೆ. ಇದು ಅದು ತೊಳ್ಕೊಳ್ಳ ಒಂದು ಸ್ವಲ್ಪವ ತೋರಿಸ್ತೀನಿ ತಡಿ. ತೋರಿಸು. ಅಲ್ಲಿ ನೀರು ಬತ್ತೆ ಅಲ್ವಾ? ಎಲ್ಲ ತೊಳಿ. ಮೂಸಂಬಿ ಗಿಡ ಬಡ್ಕಂದ ಇದು ನೋಡಿ ಏನ್ರು ನೋಡಿ ಇದು ಬಜೆ. ಗಿಡನ ನೆಟ್ಟಿ ಬೆಳೆಸಿರ್ತಾರಲ್ಲ ಅವ್ರಿಗೆ ಎಷ್ಟು ಖುಷಿ. ಆ ಗಿಡ ಇದು ವಿಡಿಯೋ ಮಾಡ್ಕೊಂಡ, ಈ ವಿಡಿಯೋ ಮಾಡ್ಕೊಂಡ ಅಂತ ಎಷ್ಟು ಜೋಶಾಗಿ ಹೇಳ್ತಾರೆ. ಯಾಕಂದರೆ ಅವ್ರು ಕಷ್ಟಪಟ್ಟು ಬೆಳೆಸಿರ್ತಾರೆ ಅದಕ್ಕೆ. ತುಮಕೂರಲ್ಲಿದ್ರೆ ಮೇಕಪ್ ಅದು ಇದು ಆಳು ಮೂಳೆ ಎಲ್ಲ ಮುಖಕ್ಕೆ ಬಡ್ಕೊಂಡು ನ್ಯಾಚುರಲ್ ಹೆಂಗಿರ್ತಾರೆ ನೋಡಿ ಹೆಂಗಾಗಿದೆ. ಎದುರು ಹಣ್ಣು ಅಂತ ಕೊಡ್ತಾರಲ್ಲ ಸಂತಲ್ಲಿ ಈಗ ಬರ್ತಾವಲ್ಲ ಅಥವಾ ಚಕೋತೆ ಹಣ್ಣಂಗೆ ಚಕೋತಾನೆ ಅದೇ ಹಣ್ಣಲ್ಲ ಸೌತೆ ಪೀಚ್ನಂಗೆ ಬರ್ತಾವಲ್ಲ ಈಗ ಬೆತ್ತವ ಅಂತ ಖರ್ಜೂರ ಹಣ್ಣು ಕರ್ಬೂಜ ಕರ್ಬೂಜ ಈಗ ಬರ್ತಾವಲ್ಲ ಗೊತ್ತಾಯ್ತು ಕರ್ಬೂಜ. ಖರ್ಜೂರ ಈಗ ಬರ್ತಾವಲ್ಲ ಅವೆಲ್ಲ ಸ್ವಲ್ಪ ಬರ್ತಾವ ಚೆನ್ನಾಗಿ ಬಂದವಲ್ಲ ಅವು ಎರಡು ಜ್ಯೂಸ್ ಮಾಡ್ಕೊಳ್ಳೋದು ಅಲ್ಲ ಪ್ಯಾಕೆಟ್ ಅಲ್ಲಿ ಮಾಡ್ಕೋದ ಎಲ್ಲ ಸೌತೆ ಗಿಡದಂಗೆ ಅವಲ್ಲ ಅವು ಕುಂಬಳ ಗಿಡ ಅಂತ ಹೊಡ್ಕೊಂಡ ಕುಂಬಳ ಗಿಡ ಅಲ್ಲ ಸೌತೆ ಗಿಡ ಈಗ ಬೇರೆ ಸೇಸ್ ಮಗ UPS ಕಿತ್ತಾಕಿಲ್ಲ ಅಂತ ಹೇಳ್ತಾ ಇದೀನಿ ರವಣನ್ಗೆ. ಕರೆಂಟ್ ಇತ್ತಿಲ್ಲ ಅಂತ ನೀವು ಹೊಡೆದಿಲ್ಲ ಅಂತ ಆಫ್ ಮಾಡಿದ್ದಿಲ್ಲ ನಾನು. ಆಗಿದ್ದು ಹೇಳ್ತಾ ಇಲ್ಲ ನಾನು. ಮಾವಿನಕಾಯಿ ಹೇಳು. ಇದು ನೋಡಿ ರಕ್ತ. ಕಾಣ್ತದ ಕಲ್ಲು ಯವ್ವ ನೀರದು ವೇಸ್ಟ್ ಇದನ್ನು ಮಾಡ್ತಾರೆ ಚಿನ್ನಿ ತೋರ್ಸಿದ್ ನಂಗೆ ಗೊತ್ತಿರ್ಲಿಲ್ಲ. ಇದು ಮಾತ್ರ ಇದೆಲ್ಲ ವೇಸ್ಟ್. ಇದು ಚೆಲ್ಬೇಕಂತ. ಇದು ಸೈಡಲ್ಲಿ ಇರೋದು ನೀರು ಅವೆಲ್ಲ ವೇಸ್ಟು. ಇದನ್ನ ಮಾತ್ರ ಬೇಯಿಸ್ಕೊಂಡು ತಿನ್ನೋದು. ಹೆಪ್ ಕಟ್ಟಿರೋದು. ನೋಡಿ ಈ ಥರ ವೇಸ್ಟ್ ಬಾಟ್ಲಿಗೆ ಗಿಡ ನೆಡ್ತೀವಿ. ಏನು ವೇಸ್ಟ್ ಮಾಡ್ದವ್ರು ನೋಡಿ. ನೋಡಿ ಬಜೆ ನೆಡ್ತೀವಿ. ಹಾಕಿತ್ವಲ್ಲ ಅಲ್ಲಿ ಬಜೆ, ಅದನ್ನ ನೆಡ್ತೀವಿ. ನೋಡಿ ಈಗ ಯಾವ ಥರ ನೆಡ್ತಾರೆ ಅಂತ ನೋಡಿ. ಈ ಥರ ಕೆಂಪು ಮಣ್ಣು ತುಂಬ್ತಿದ್ದಾರೆ, ಫಲವತ್ತಾಗಿರುತ್ತೆ ಮಣ್ಣು ಅಂತ. ನೋಡಿ ಬಜೆ ಗಿಡ ಜಾಸ್ತಿ ಬೆಳೆಯೋದು ಬರೀ ಶೀತದ ಜಾಗದಲ್ಲಂತೆ. ಶೀತದ ಜಾಗದಲ್ಲಿ ಇದ್ರೆ ಇದು ಒಣಗೋಗುತ್ತಂತೆ. ನೋಡಿ ಅದಕ್ಕೆ ಇದಕ್ಕೆ ಜಾಸ್ತಿ ನೀರು ಇರಬೇಕಂತೆ. ನೋಡಿ ಈ ಥರ ಜಾಸ್ತಿ ನೀರು ಇಡಬೇಕಂತೆ. ಬರೀ ಈಗ ನಾವು ಅಲ್ಲಿವರೆಗೂ ಒಣಗೋಗುತ್ತೆ ಅಂತ ನೆಡ್ಕೊಳಕ್ಕೆ ಅಲ್ಲಿ ಮನೆಗೆ ಹೋಗಿ ಈ ಥರ ಮಾಡ್ಕೊತಿದ್ವಿ. ಮನೆಗೆ ಹೋಗಿ ಜಾಸ್ತಿ ನೀರಿರೋ ಹತ್ರ ಈ ಗಿಡ ನೋಡಿ. ಅಲ್ಲಿ ತೋರಿಸಿದ್ನಲ್ಲ ಕಾಫಿ ಗಿಡ ಅಂತ ನೋಡಿ. ನೋಡಿ ಕಾಫಿ ಹಣ್ಣಾಗೈತಿದು, ಬೀಜ ಇರುತ್ತೆ ಇದು ಇದ್ರೊಳಗೆ. ಹೋಗಿ ಮಿಲ್ ಮಾಡಿಸ್ಕೊಂಡು ಇದನ್ನ ಮಿಲ್ ಮಾಡಿಸಿ ಪುಡಿ ಮಾಡೋದಂತೆ. ನೋಡಿ ಈ ಗಿಡ ನಾವೇ ಮಾಡ್ಕೋಬಹುದು ಸ್ವಂತ ನಾವು ಕೂಡ ಮಾಡ್ಬೋದಂತೆ. ಸಿಪ್ಪೆ ಎರ್ದ್ಬಿಟ್ಟು ಒಣಗಿಸ್ಬಿಟ್ಟು ಸಿಪ್ಪೆ ಎರ್ದ್ಬಿಟ್ಟು ಪುಡಿ ಮಾಡೋದಂತೆ. ಹುರಿದ್ಬಿಟ್ಟು ಪುಡಿ ಮಾಡೋದು. ಹುರಿದ್ಬಿಟ್ಟು ಪುಡಿ ಮಾಡೋದಂತೆ. ಹಿಂಗೆ ಮಾಡಿ ಫೋಟೋ ನೋಡಿ.
ನೋಡಿ ಇವ್ರ ಮನೆ ಸುತ್ತಲೂ ನೆಟ್ಕೊಂಡಿದ್ದಾರೆ. ನೋಡಿ ಇದೇ ಮನೆ. ಆಮೇಲೆ ಆ ಗೋಬರ್ ಗ್ಯಾಸು ವೇಸ್ಟೇಜು ಅಲ್ಲಿಂದ ಇನ್ನೊಂದು ಕಡೆ ಹೋಗುತ್ತೆ. ಅದನ್ನು ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಹೋಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಬರಮಾಲ ವೀಡಿಯೋ ಮಾಡ್ತಿರೋದು. ಒಬ್ಬ ನನ್ನ ಅಣ್ಣನೇ ಅಂತ ತೇಜ ಅಂತ ಅವ್ನು ವೀಡಿಯೋ ಮಾಡ್ತಿರೋದು. ಆಯ್ತಾ? ಹೇಳು. 1000 ರೂಪಾಯಿ ಹಣ್ಣಿಂಗಿದೆ ರಾಮಫಲ ಇದು. ನೋಡಿ ಇದು 1000 ರೂಪಾಯಿ kg ಅಂತೆ ಹಣ್ಣಿನ ಗಿಡ. ಇದು ರಾಮಫಲ ಅಂತ ಹೆಸರು ಹಣ್ಣಿಂದು. ಅದನ್ನು ತಂದು ನೆಟ್ಕೊಂಡಿದ್ದಾರೆ ನೋಡಿ. ಇದನ್ನ ನೋಡಿ ಅಂಗಡಿಗಳಲ್ಲೆಲ್ಲ 10 ರೂಪಾಯಿಗೆ 10 ರೂಪಾಯಿ ಪ್ಯಾಕೆಟ್ ತೊಗೊಂಡ್ರೆ ಬರೀ ಅದರೊಳಗೆ 10 ಎತ್ತಿರ್ತವೆ. ಅದನ್ನು ಕೂಡ ತಂದು ನೆಟ್ಕೊಂಡಿದೆ. ಇದೇನಪ್ಪ ಅಂದರೆ ಇದು ಏಲಕ್ಕಿ ಗಿಡ. ಇದು ಕೂಡ ಬೆಳೆಯುತ್ತೆ ನೋಡಿ. ಇದರಲ್ಲಿ ಮಾತ್ರ ಏಲಕ್ಕಿ ಬಿಡುತ್ತೆ. ಇದು ಸಣ್ಣದು, ದೊಡ್ಡದು ಇಲ್ಲೇ ಇತ್ತು. ಅದನ್ನು ಕಡ್ದಾಕಿದ್ರು ಮತ್ತೆ ಅದೇ ಉಟ್ಕೊಂಡೈತೆ ನೋಡಿ. ಎಷ್ಟು ಬಿಡುತ್ತೆ ಗೊತ್ತಾ? ಕಮ್ಮಿ ಅಂದರೂ ಒಂದು ಪ್ಲಾಸ್ಟಿಕ್ ಕವರ್ ತುಂಬ ಬಿಡುತ್ತೆ ಒಂದು ಸತಿ ಬಿಟ್ಟರೆ. ಅಂದರೆ ನಾವು ಏನು ಗೊಬ್ಬರ ಹಾಕಲ್ಲ ಇದಕ್ಕೆ. ಮಾಮೂಲಿ ಮನೆ ಗೊಬ್ಬರ ಅಂದರೆ ಹಸುಗಳ ತಪ್ಪೆ, ಈ ಕಡ್ಡಿ ಕಸ ಎಲ್ಲ ಹಾಕಿ ಬೆಳೆಯೋದ್ರಲ್ಲೇ ಬರೀ ಒಂದು ಕವರ್ ಬೀಳುತ್ತೆ. ಏನೂ ಔಷಧಿ ಕೂಡ ಹೊಡೆಯಲ್ಲ ಇದಕ್ಕೆ. ಆದರೂ ಬೆಳೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದು ನಿಮಗೆ ಗೊತ್ತೇ ಇರುತ್ತೆ, ಲೋಳೆ ಸರ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷಲ್ಲಿ ಆಲುವೇರಾ ಅಂತ ಬೇರೆ ಕರೀತಾರೆ. ನಾವು ಇದಕ್ಕೆ ಲೋಳೆ ಸರ ಅಂತೀವಿ. ಇದನ್ನು ಇವ್ರ ಮನೇಲಿ ತುಂಬ ಹಸುಗಳು ತಗೊಂಡರೆ ಆ ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗುತ್ತೆ. ಆಗ ಇದನ್ನು ಸವರ್ತಾರೆ. ಅದಕ್ಕೋಸ್ಕರ ನೆಟ್ಕೊಂಡಿದ್ದಾರೆ. ಇನ್ನೂ ಜಾಸ್ತಿ ಇದೆ ಇದು. ಇಲ್ಲಿ ಹತ್ರದಲ್ಲಿ ಸಿಕ್ಕಿದ್ದಕ್ಕೆ ಇದನ್ನು ತೋರಿಸಿದ್ದೀನಿ ನೋಡಿ. ನೋಡಿ ಇದು ಕೊಟ್ಟಿಗೆ. ದನ ನೀರು ಕುಡಿಯೋಕ್ಕೆ ಅಂತ ತೊಟ್ಟಿ. ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಬಟ್ಟೆ ಒಗಿತಾರೆ ಇಲ್ಲಿ ನೋಡಿ. ಇದು ದನ ನೀರು ಕುಡಿಯೋಕ್ಕೆ ತೊಟ್ಟಿ. ಫುಲ್ ಫ್ರೆಶ್ ಆಗಿದೆ ನೀರು. ಇದು ಎಲ್ಲಿಂದ ನೀರು ಬರುತ್ತೆ ಅಂದರೆ ನೋಡಿ, ಇಲ್ಲಿಂದ ನೀರು ಬರುತ್ತೆ. ಕೋಳಿಗಳೆಲ್ಲ ಸಾಕಿದ್ದಾರೆ ನೋಡಿ. ನಮ್ಮ ಮೋಕ್ಷಿ ಕೋಳಿ ಅಂದರೆ ತುಂಬ ಇಷ್ಟ. ಬನ್ನಿ ನಿಮಗೆ ಹಸುಗಳ ಕೊಟ್ಟಿಗೆ ಮತ್ತು ಹಸುಗಳೆಲ್ಲ ತೋರಿಸ್ತೀನಿ ನೋಡಿ. ಹಸಿನ ಕರುಗಳು ನೋಡಿ ಎಲ್ಲ ನೋಡ್ತಿದ್ದಾವೆ ನೋಡಿ. ಇದೆಲ್ಲ ಕೊಡಕೆ ನೋಡಿ. ಇವಕ್ಕೆ ಹೀಟ್ ಅಂತ ಫ್ಯಾನ್ ಕೂಡ ಹಾಕಿದ್ದಾರೆ ನೋಡಿ. ಇವಕ್ಕೆ ಒಂದು ತಿಂಗಳಿಗೆ 5-6 ಮೂಟೆ ಒಂದು ತಿಂಗಳಿಗೆ ಯಾಕೆ ಒಂದು 15 ದಿವಸಕ್ಕೆ 5-6 ಮೂಟೆ ಹಿಂಡಿ ಹಾಕ್ತಾರೆ ಇವರು ನೋಡಿ. ಆಗಲೇ ನಿಮಗೆ ತೋರಿಸಿದ್ನಲ್ಲ, ಅದೇ ಕಡ್ಡಿ ಹೊಡೆಯೋ ಮಿಷಿನ್ ಅಂತ ಇದ್ದಾರೆ ಹೆಸರು ನೋಡಿ. ಇದು ವಿಯಾಗ್ರಾ ಟೆಕ್ ಅಂತ ಇದ್ರು. ಇನ್ನು ಇಲ್ಲಿ ಒಳಗೆ ನೋಡೋಣ ಬನ್ನಿ. ಇಲ್ಲೆಲ್ಲ ರಾತ್ರಿ ಹೊತ್ತು ಹಸುಗಳು ಎಮ್ಮೆ ಎಲ್ಲ ಕಟ್ಟಾಕ್ತಾರೆ. ಮತ್ತು ಈ ಥರ ಎಲ್ಲ ಆಗಿನ ಕಾಲದಲ್ಲಿ ಕೂಡ ಮಾಡ್ತಿದ್ರು. ಈ ಥರ ಎಲ್ಲ ಯಾಕಪ್ಪ ಈ ಥರ ಮಾಡ್ತಾರೆ ಅಂದರೆ ಕೋಳಿಗಳನ್ನ ಜಾಸ್ತಿ ಸಾಕ್ತಾರೆ. ಈ ಕಡೆ ಎಲ್ಲ ಕೋಳಿಗಳನ್ನ ಸಾಕ್ತಾರೆ. ಕೋಳಿಗಳು ಕಿತ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಮಾಡ್ತಾರೆ ನೋಡಿ. ಇಲ್ಲಿ ಕೋಳಿ ಕೂಡ ಇದೆ ನೋಡಿ. ಕೋಳಿ ಕೂಡ ಇದೆ ನೋಡಿ. ಇಲ್ಲಿ ಹಸುಗಳಿಗೆ ಬೇಕಾಗಿರೋಂಥ ಸಾಮಾನು, ಕೋಳಿಗಳಿಗೆ ಬೇಕಾಗಿರೋಂಥ ಸಾಮಾನು ಎಲ್ಲವೂ ಕೂಡ ಇಲ್ಲಿ ಇಟ್ಕೋತಾರೆ ನೋಡಿ. ನೋಡಿ ಇದು ಹಾಲು ಕರೆಯೋ ಮಿಷಿನ್ಗೆ ಜನರೇಟರ್ ಇದು ಹಾಲು ಕರೆಯೋ ಮಿಷಿನ್ಗೆ ಜನರೇಟರ್. ಹಾಲು ಕರೆಯೋ ಮಿಷಿನ್ ಅಂತ ಅಂದೆ ಅಲ್ವಾ, ಇದು ಎಲ್ಲಪ್ಪ ಆಗಿದೆ ಅಂದರೆ ನೋಡಿ. ಈ ಪೈಪು ಅಲ್ಲಿ ನೋಡಿ, ಅಲ್ಲಿಂದ ಹೋಗಿ ಇದು ಕರೆಂಟ್ ತನಕ ಬಿಡಿ. ಇದು ಹೇರ್ ಜನ್ರೇಟರ್ ಅಂದರೆ ಹಾಲು ಕರೆಯೋ ಮಿಷಿನ್ ಐತಲ್ಲ, ಅದ್ರ ಜನ್ರೇಟರ್ ಪೈಪು. ಇಲ್ಲಿಂದ ಅದು ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ. ಇಲ್ಲಿಗೆ ಬಂದು ಇಲ್ಲಿ ನೋಡಿ, ಈ ಥರ ಎಲ್ಲ ವಾಲ್ ಇರುತ್ತೆ. ಅದು ಜನ್ರೇಟರ್ಗೆ ಆಗುತ್ತೆ ನೋಡಿ. ಇದು ಹಾಲು ಕರೆಯೋ ಮಿಷಿನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹಸುಗಳ ಕೆಚ್ಚಲಿಗೆ ಹಾಕೋದು. ಈ ಥರ ಹಿಂಗೆ ಹಸುಗಳು ಕೆಚ್ಚಲಿಗೆ ಹಾಕಿದರೆ ಇದು ಹಾಲನ್ನ ಕರಿಯುತ್ತೆ. ಈ ಪೈಪು ಇಲ್ಲಿಂದ ಹೋಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹಾಲು ಬರುತ್ತೆ ನೋಡಿ. ಇಲ್ಲಿಗೆ ಹಾಲು ಕರಿಯೋದಿಲ್ಲ ನೋಡಿ. ಇದು ಹಾಲು ಕರಿಯೋ ಮಿಷಿನ್ ಅಂತ ಅರ್ಥ ನೋಡಿ. ನಾನು ಆಗಲೇ ಅಲ್ಲ ಆಚೆ ಕಡೆ ಎಲ್ಲ ಅಷ್ಟರಲ್ಲಿ ಇಲ್ಲ, ಆಗಲೇ ಎಲ್ಲನೂ
ಚಿಕನ್ ಮಾಡಕ್ಕೆ ಮಟನ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ನೋಡಿ ಮಕ್ಳಿಗೆ ಬಟ್ಟೆನೂ ತಂದವ್ರಂತ ಚಿನ್ನಿಗೆ ನೋಡಿ ಅದು ಚಿನ್ನಿಗಂತ ನಿಹಾರಿಕ ಮಾಲೀಕು ತಂದಿರ ಮಾಲೀಕರು ಇವ್ರಿ ನೋಡಿ ದೊಡ್ಡ ಯಜಮಾನ್ರು ಇವ್ರು ನೋಡಿ ಅವ್ರ ಧರ್ಮಪತ್ನಿ ಹೇಳಿಗ ಖುಷಿಕಂಗ ಅಂತ ನೋಡಿ ಇದು ಮೋಕ್ಷಿಗೆ ನೋಡಿ ಇದು ಮೋಕ್ಷಿಗೆ ತಂದವ್ರಿ ನೋಡಿ ಎಲ್ಲನ್ ತಯಾರಿ ಮಾಡ್ತಾವೆ ನೋಡಿ ಚಿಕನ್ನು ಮಟನ್ನು ರಕ್ತ ಎಲ್ಲ ತಂದಿದ್ದಾರೆ ಇದ್ರಲ್ಲಿ ಚಿಕನ್ ಮಟನ್ ಎಲ್ಲಾದ್ರದ್ದು ವಿಡಿಯೋ ಮಾಡು ಅದು ವಿಡಿಯೋ ಮಾಡು ಇದು ವಿಡಿಯೋ ಮಾಡು ಅಂತ ದಡವನೆ ಹೇಳ್ಕೊಡ್ತಿರೋದು. ನೋಡಿ ಏನು ಗೊತ್ತಿಲ್ಲ ಅಂತಾರೆ ಎಲ್ಲ ಗೊತ್ತಿರುತ್ತೆ. ಅಯ್ಯೋ ಬಿಸ್ಲತ್ತಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿರ್ಲಾ ನೀರ್ ಬೇರೆ ಕುಡಿ ಹೆಂಗ ನೀರು ಅಳ್ಳಾಡ್ತಿರ್ಲಿಲ್ವಾ ಅವ್ನು ಇದ್ದಿದ್ರೆ ಇಲ್ಲ ಅಂತ ಹೇಳ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ನಿಧಾನಕ್ಕೆ ತೆಗಿ ಕಿಟಕಿ ಮೇಲಿಂದ. ವಿಡಿಯೋದಲ್ಲಿ ಮಕ್ಕಳೇನು ಕ್ಲೀನಾಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಏನೋ ಅನ್ಕೊಂಬಿಡಿ. ನಾವು ಹೋಗಿ ವಾಪಸ್ ಬರೋಣ ಅಂತ ಹೋಗಿದ್ದು, ಅದಕ್ಕೆ ಎಕ್ಸ್ಟ್ರಾ ಬಟ್ಟೆಗಳನ್ನ ತಗೊಂಡೋಗಿರಲಿಲ್ಲ. ಮಕ್ಕಳಂತೂ ಹೋಗಿದ ತಕ್ಷಣ ಹಸು ಹತ್ರ ಹೋಗೋದು, ತಪ್ಪೆ ಮುಟ್ಟೋದು, ಮಣ್ಣು ಮುಟ್ಟೋದೆಲ್ಲ ಮಾಡಿಬಿಟ್ಟು ನಾವು ಹಾಕಿದ ಬಟ್ಟೆಗಳನ್ನೆಲ್ಲ ಗಲೀಜು ಮಾಡ್ಕೊಂಡಿದ್ರು. ಅದಕ್ಕೆ ಎಕ್ಸ್ಟ್ರಾ ತಗೊಂಡೋಗಿರ್ಲಿಲ್ವ, ಅಲ್ಲಿ ಲವಿಶನ್ ಬಟ್ಟೆ ಎಲ್ಲ ದೊಡ್ಡ ದೊಡ್ಡದೇ ಇತ್ತು. ಅದಕ್ಕೆ ಅವನ ಬಟ್ಟೆಗಳನ್ನ ಹಾಕಿದ್ವಲ್ಲ, ಅದಕ್ಕೆ ಅವ್ರು ಆ ಥರ ಕಾಣಿಸ್ತಾಯಿದ್ರು. ನಾವಂತೂ 2 ದಿನ ಫುಲ್ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಆಲ್. ನಾವು ಹೋಗ್ತಿದೀವಿ. ಬೀಳ್ತೀಯಾ? ಸರಿ ಕೂರ ಮಕ್ಷೆ. ಬಾಯ್ ಸುಶೀಲವ ಬಾಯ್. ಯಾರು ಹೊಳ್ತಾನ? ಆದ್ರೂ ಗೊತ್ತಿಲ್ಲ ಮಗ ಗೊತ್ತಿದ್ದು